ಬಾಂಗ್ರಾ ರಾಜ್ಯದ ರಾಜ ರಾಜಶೇಖರನು ಈಗ ತನ್ನ ಮಗನಾದ ಕುಲಶೇಖರನಿಗೆ ಬಾಂಗ್ರಾ ರಾಜ್ಯದ ಪಟ್ಟವನ್ನು ಕಟ್ಟುತ್ತಾನೆ. ಅಂದರೆ ಬಾಂಗ್ರಾ ರಾಜ್ಯಕ್ಕೆ ರಾಜನಾಗಿ ಈಗ ಕುಲಶೇಖರನನ್ನು ಮಾಡುತ್ತಾನೆ. ಹಾಗೆ ಪಟ್ಟಾಭಿಷೇಕವು ಅತಿ ವಿಜೃಂಭಣೆಯಿಂದ ನಡೆಯುತ್ತೆ. ಕುಲಶೇಖರನು ರಾಜನಾದ ನಂತರ ತನ್ನ ಸ್ನೇಹಿತರನ್ನು ಮಂತ್ರಿಯನ್ನಾಗಿ ಮಾಡುತ್ತಾನೆ. ಕುಲಶೇಖರನು ರಾಜನಾದ ಖುಷಿಯಲ್ಲಿ ತನ್ನ ಗೆಳೆಯರು ಏನಾದರೂ ಮಾಡಬೇಕೆಂದು ಹೇಳುತ್ತಾರೆ. ಹಾಗೆ ಕುಲಶೇಖರನು ಬೇಟೆಗೆ ಹೋಗಲು ನಿರ್ಧರಿಸುತ್ತಾನೆ. ಹಾಗೆ ಬೇಟೆ ಎಲ್ಲಿ ಹೋಗಬೇಕೆಂದು ಕೇಳಿದಾಗ ಕಾಂತಾರಕ್ಕೆ ಹೋಗೋಣ ಎನ್ನುತ್ತಾನೆ. ಅದೇ ರೀತಿ ತನ್ನ ಸ್ನೇಹಿತರೊಡನೆ ಕೂಡಿ ಸೈನಿಕರನ್ನು ತೆಗೆದುಕೊಂಡು ಕಾಂತಾರಕ್ಕೆ ಬೇಟೆಯಾಡಲು ಹೋಗುತ್ತಾರೆ. ಕುಲಶೇಖರ ಮತ್ತು ಸೈನಿಕರೊಡನೆ ಬೇಟೆಯಾಡಲು ಹೋದಾಗ ಕಾಂತಾರದ ಗಡಿಯಲ್ಲಿ ಕಾಂತಾರವನ್ನ ರಕ್ಷಿಸಲು ಕೆಲವು ಜನರು ಇರುತ್ತಾರೆ. ಅವರು ಈಗ ಸೈನಿಕರ ಮೇಲೆ ಹೋರಾಟ ಮಾಡಲು ಶುರು ಮಾಡುತ್ತಾರೆ. ಅಲ್ಲಿಂದ ರಾಜ ಕುಲಶೇಖರನು ಮತ್ತು ಅವನ ಸ್ನೇಹಿತರು ಬಾಂಗ್ರಾಕ್ಕೆ ಹೋಗಿಬಿಡುತ್ತಾರೆ. ಆದರೆ ಕೆಲವು ಸೈನಿಕರು ಮಾತ್ರ ಕಾಂತಾರದ ಗಡಿಯಲ್ಲಿ ಕಾಂತಾರದ ಜನರ ಕೈಯಲ್ಲಿ ಸಿಗುತ್ತಾರೆ. ಈಗ ಕಾಂತಾರದ ಸೈನಿಕರ ಮುಖ್ಯಸ್ಥ ಬೆರಮೆ ಆಗಿರುತ್ತಾನೆ. ಬೆರಮೆಯು ಒಂದು ಬಾವಿಯಲ್ಲಿ ಕಾಂತಾರದ ಜನರಿಗೆ ಸಿಕ್ಕಿರುತ್ತಾನೆ. ಹಾಗೆ ಇಲ್ಲಿ ಒಂದು ಹುಲಿಯು ಕೂಡ ಇವನನ್ನು ರಕ್ಷಣೆ ಮಾಡುತ್ತಿರುತ್ತದೆ ಎಂದು ನಮಗೆ ತೋರಿಸುತ್ತಾರೆ. ಕಾಂತಾರದ ಗಡಿಯಲ್ಲಿ ಎಲ್ಲ ಸೈನಿಕರನ್ನು ಸಾಯಿಸಿದ ನಂತರ ಒಬ್ಬ ಸೈನಿಕ ಜೀವಂತವಾಗಿರುತ್ತಾನೆ. ಅವನನ್ನು ತೆಗೆದುಕೊಂಡು ಕಾಂತಾರಕ್ಕೆ ಹೋಗುತ್ತಾರೆ. ಅಲ್ಲಿ ಒಬ್ಬ ಮುಖ್ಯಸ್ಥ ಇರುತ್ತಾನೆ. ಅವನು ಇವರು ಎಲ್ಲಿಂದ ಬಂದರು ಎಂದು ಕೇಳುತ್ತಾನೆ. ಹಾಗೆ ಬಾಂಗ್ರಾದಿಂದ ಇವರು ಬಂದಿದ್ದಾರೆ ಎಂದು ಅಲ್ಲಿಯ ಜನರು ಹೇಳುತ್ತಾರೆ. ಈಗ ಗಡಿಯಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡಿ ಎಂದು ಹೇಳುತ್ತಾನೆ. ಇದಕ್ಕೆ ಬೆರಮೆ ಒಪ್ಪುವುದಿಲ್ಲ. ಅವರು ನಮ್ಮ ಗಡಿಯೊಳಗೆ ಪ್ರವೇಶ ಮಾಡಿದ್ದಾರೆಂದರೆ ಅವರು ಇನ್ನೊಮ್ಮೆ ನಮ್ಮ ಗಡಿಯೊಳಗೆ ಬರುವುದಕ್ಕಿಂತ ಮೊದಲು ನಾವು ಗಡಿಯಾಚೆಗೆ ಏನಿದೆ ನೋಡೋಣ ಎಂದು ಹೇಳುತ್ತಾನೆ. ಹಾಗೆ ಆ ಒಬ್ಬ ಜೀವಂತ ಸೈನಿಕನನ್ನು ತೆಗೆದುಕೊಂಡು ಕಾಂತಾರದ ಗಡಿಯನ್ನ ದಾಟಿ ಬಾಂಗ್ರಾ ರಾಜ್ಯಕ್ಕೆ ಬರಲು ರೆಡಿಯಾಗುತ್ತಾರೆ. ಸಾಯಿಸಿದ ಸೈನಿಕರ ಬಟ್ಟೆಗಳನ್ನು ಧರಿಸಿಕೊಂಡು ಈಗ ಕಾಂತಾರದ ಜನರು ಬಾಂಗ್ರಾ ರಾಜ್ಯಕ್ಕೆ ಬರುತ್ತಾರೆ. ಮುಂದಿನ ದೃಶ್ಯದಲ್ಲಿ ಬಾಂಗ್ರಾ ರಾಜ್ಯಕ್ಕೆ ಬೆರಮೆ ಹಾಗೂ ಬೆರಮೆಯ ಜನರು ಬರುತ್ತಾರೆ. ಇಲ್ಲಿ ಬೆರಮೆ ಮತ್ತು ಯುವರಾಣಿಗೆ ಭೇಟಿಯಾಗುತ್ತದೆ. ಹಾಗೆ ಕಾಂತಾರದ ಜನರಿಗೆ ಕಾಡಿನಲ್ಲಿ ಸಿಗುವ ಸಾಂಬಾರು ಪದಾರ್ಥಗಳು ಕಾಣುತ್ತವೆ. ಇವು ನಮ್ಮಲ್ಲಿ ಬೆಳೆಯುವ ವಸ್ತುಗಳು ಇಲ್ಲಿ ಹೇಗೆ ಬಂದವು ಎಂದು ಸಂಶಯ ಬರುತ್ತದೆ. ಹಾಗೆ ಆ ವಸ್ತುಗಳನ್ನು ನೋಡಿದ ನಂತರ ಕಾಂತಾರದ ಜನರು ಈಗ ಆ ವಸ್ತುಗಳನ್ನು ತೆಗೆದುಕೊಳ್ಳಲು ಹೋಗುತ್ತಾರೆ. ಅಷ್ಟರಲ್ಲಿ ಯಾರೋ ಕದಿಯಲು ಬಂದಿದ್ದಾರೆ ಎಂದು ಬಾಂಗ್ರಾ ಸೈನಿಕರು ಬಂದು ಇವರನ್ನು ಹಿಡಿಯಲು ಬರುತ್ತಾರೆ. ಆಗ ಕಾಂತಾರದ ಜನರು ಬೆರಮೆಗೆ ಮತ್ತು ಆ ಬಾಂಗ್ರಾ ಸೈನಿಕರಿಗೂ ಹೊಡೆದಾಟ ಶುರುವಾಗುತ್ತದೆ. ಸ್ವಲ್ಪ ಹೊಡೆದಾಟ ನಡೆದ ಬಳಿಕ ಕೊನೆಗೆ ಯುವರಾಣಿಯು ಆ ಕಾಂತಾರದ ಜನರನ್ನು ಬಂಧಿಸುವಂತೆ ಹೇಳುತ್ತಾಳೆ. ಆ ಕಾಂತಾರದ ಜನರನ್ನ ಈಗ ಬಂಧಿಸುತ್ತಾರೆ ಬಾಂಗ್ರಾ ಸೈನಿಕರು. ಬೆರಮೆ ಮತ್ತು ಬೆರಮೆಯ ಜನರನ್ನು ಸೈನಿಕರು ಬಂಧಿಸಿ ರಾಜನಾದ ಕುಲಶೇಖರನ ಮುಂದೆ ತರುತ್ತಾರೆ. ಕುಲಶೇಖರನಿಗೂ ಮತ್ತು ಬೆರಮೆಗೂ ಇಲ್ಲಿ ವಾಗ್ವಾದ ನಡೆಯುತ್ತೆ. ಬೆರಮೆ ಮತ್ತು ಅವನ ಜನರನ್ನು ಒಂದು ಕಡೆ ಕಟ್ಟಿ ಹಾಕಿ ರಾಜನಾದ ಕುಲಶೇಖರ ಹೊಡೆಯುತ್ತಿರುತ್ತಾನೆ. ಹೀಗೆ ಕುಲಶೇಖರನು ಬೆರಮೆಯನ್ನು ಹೊಡೆಯುತ್ತಿರುವಾಗ ಇಲ್ಲಿಗೆ ಕುಲಶೇಖರನ ತಂದೆಯಾದ ರಾಜಶೇಖರನು ಬರುತ್ತಾನೆ. ಬಂದು ನೀವು ಎಲ್ಲಿಂದ ಬಂದಿದ್ದೀರಿ ಎಂದು ಕೇಳುತ್ತಾನೆ. ಈಗ ಬೆರಮೆಯು ನಾವು ಕಾಂತಾರದಿಂದ ಬಂದಿದ್ದೇವೆ ಎಂದು ಹೇಳುತ್ತಾನೆ. ಅದಕ್ಕೆ ಅಲ್ಲಿ ಇದ್ದ ಜನರೆಲ್ಲ ಭಯಭೀತರಾಗುತ್ತಾರೆ. ಏಕೆಂದರೆ ಕಾಂತಾರದ ಜನರು ಅತಿ ಕ್ರೂರಿಗಳು ಎಂದು ಎಲ್ಲರಿಗೂ ಮನದಲ್ಲಿ ಭಾವನೆ ಇರುತ್ತೆ. ಈಗ ರಾಜಶೇಖರನು ಬೆರಮೆಯನ್ನು ಕೇಳುತ್ತಾನೆ, ಗಡಿ ದಾಟಿ ನೀವು ಹೇಗೆ ಬಂದಿರಿ ಎಂದು. ಆವಾಗ ಬೆರಮೆಯು ನೀವು ನಮ್ಮನ್ನು ನೋಡಲಿಕ್ಕೆ ಬಂದಿದ್ದೀರಿ, ನಾವು ನಿಮ್ಮನ್ನು ನೋಡಲಿಕ್ಕೆ ಬರಬಾರದೆ ಎಂದು ಕೇಳುತ್ತಾನೆ. ಆವಾಗ ರಾಜಶೇಖರನು ಕುಲಶೇಖರನನ್ನು ಬೈಯುತ್ತಾನೆ. ಕಾಂತಾರದಲ್ಲಿ ಭೇಟಿಯಾಡಲು ನಿಮಗೆ ಯಾರು ಹೋಗು ಎಂದಿದ್ದರು ಎಂದು ಕೇಳುತ್ತಾನೆ. ಹಾಗೆ ಕುಲಶೇಖರನನ್ನು ಬೈದು ಈ ಅಷ್ಟು ಜನರನ್ನು ಬಂದಿಖಾನೆಯಲ್ಲಿ ಬಂಧಿಸಲಾಗುತ್ತದೆ. ಮುಂದಿನ ದೃಶ್ಯದಲ್ಲಿ ಬೆರಮೆ ಮತ್ತು ಬೆರಮೆಯ ಜನರನ್ನು ಒಂದು ಬಂದಿಖಾನೆಯಲ್ಲಿ ಇಟ್ಟಿರುತ್ತಾರೆ. ಆ ಬಂದಿಖಾನೆಯ ಮುಖ್ಯಸ್ಥನಾಗಿ ಬೆಪ್ಪ ಎಂಬುವನು ಇರುತ್ತಾನೆ. ಅವನು ಈಗ ಬಂದು ರಾಜಬೀದಿಯನ್ನು ಏಕೆ ಹಾಳು ಮಾಡಿದ್ದೀರಿ ಎಂದು ಕೇಳುತ್ತಾನೆ. ಆವಾಗ ಸ್ವಲ್ಪ ಮಾತುಗಳು ನಡೆದ ನಂತರ ನೀವು ಎಲ್ಲಿಂದ ಬಂದಿದ್ದೀರಿ ಎಂದು ಬೆಪ್ಪೆಯು ಕೇಳುತ್ತಾನೆ. ಆವಾಗ ಅಲ್ಲಿದ್ದ ಕಾಂತಾರದ ಜನರಲ್ಲಿ ಒಬ್ಬ ನಾವು ಕಾಂತಾರದಿಂದ ಬಂದಿದ್ದೇವೆ ಎಂದು ಹೇಳುತ್ತಾನೆ. ಅದೇ ಬಂದಿಖಾನೆಯಲ್ಲಿ ಒಬ್ಬ ಶಂಕರಪ್ಪ ಎಂಬುವನು ಇರುತ್ತಾನೆ. ಆ ಬಂದಿಖಾನೆಯಲ್ಲಿ ಇರುವ ಶಂಕರಪ್ಪ ಹಾಗೂ ಬೆಪ್ಪೆಗೆ ಭಯವಾಗುತ್ತದೆ. ನಮಗೆ ಏನಾದರೂ ಮಾಡಿದ್ದೀರಿ ಎಂದು ಭಯ ಬೀಳುತ್ತಾನೆ. ಆ ಬೆಪ್ಪೆಯು ಭಯ ಬಿದ್ದು ತನ್ನ ಸೈನಿಕರನ್ನು ಕರೆಸಿಕೊಂಡು ಮತ್ತೆ ಅಲ್ಲಿಂದ ಹೊರಗಡೆ ಹೋಗುತ್ತಾನೆ. ಶಂಕರಪ್ಪ ಎಂಬುವನು ಕಾಂತಾರದ ಜನರಿಗೆ ಪರಿಚಯವಾಗುತ್ತಾನೆ. ನಾನೇ ಈ ಒಂದು ಬಂದಿಖಾನೆಯನ್ನು ನಿರ್ಮಿಸಿದ್ದೆ, ನನ್ನನ್ನೇ ಇದರಲ್ಲಿ ಕೂಡಿ ಹಾಕುತ್ತಾರೆ ಎಂದು ನನಗೆ ತಿಳಿದಿರಲಿಲ್ಲ ಎನ್ನುತ್ತಾನೆ. ಆವಾಗ ಶಂಕರಪ್ಪನನ್ನು ನೋಡಿ ಕಾಂತಾರದ ಜನರು ಮೆಚ್ಚುತ್ತಾರೆ ಮತ್ತು ಬೆಪ್ಪೆಯನ್ನು ಕರೆಸುತ್ತಾರೆ. ಕರೆಸಿ ಅಲ್ಲಿ ಸಾಂಬಾರು ಪದಾರ್ಥಗಳು ಹೆಚ್ಚಿವೆ, ನಮಗೆ ವ್ಯಾಪಾರ ಮಾಡಲು ಜಾಗ ಕೊಡಿ, ನಮ್ಮನ್ನು ಈಗ ಹೊರಗೆ ಬಿಟ್ಟರೆ ನಾವು ಇವುಗಳನ್ನು ತೆಗೆದುಕೊಂಡು ಬರುತ್ತೇವೆ, ಬಂದು ವ್ಯಾಪಾರ ಮಾಡುತ್ತೇವೆ ಎಂದು ಬೆರಮೆ ಹೇಳುತ್ತಾನೆ. ಆದರೆ ಬೆಪ್ಪೆಯು ಈ ಮಾತಿಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಹೀಗೆ ಇರುವಾಗ ಒಂದು ಸೊಪ್ಪನ್ನು ಕೊಡುತ್ತಾರೆ. ಈಗ ಬೆಪ್ಪೆ ಮತ್ತು ಬೆಪ್ಪೆಯ ತಂದೆಗೂ ಸಹಿತ ಸೊಪ್ಪನ್ನು ಕೊಡುತ್ತಾರೆ.
ಅವರು ಇಬ್ಬರೂ ಇದನ್ನು ಸೇದಿದ ಬಳಿಕ ಇಬ್ಬರು ಮೂರ್ಛೆ ಹೋಗುತ್ತಾರೆ. ಬೆರ್ಮೆ ಮತ್ತು ಬೆರ್ಮೆಯ ಜನರು ಶಂಕರಪ್ಪನನ್ನು ಸೇರಿಸಿಕೊಂಡು ಆ ಜೈಲಿನಿಂದ ಹೊರಗಡೆ ಅಂದರೆ ಕಾಂತಾರಕ್ಕೆ ಹೋಗುತ್ತಾರೆ. ಇಲ್ಲಿ ಬೆಳೆಯುವ ಸಾಂಬಾರು ಪದಾರ್ಥಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಎಂದು ಬೆರ್ಮೆ ಈಗ ಅಲ್ಲಿದ್ದ ಜನರಿಗೆ ಹೇಳುತ್ತಾನೆ. ಎಲ್ಲವನ್ನು ಕಟ್ಟಿಕೊಡಿ, ಈಗ ನಾವು ಹೋಗಿ ವ್ಯಾಪಾರ ಮಾಡಿ ಬರುತ್ತೇವೆ ಎಂದು ಹೇಳುತ್ತಾನೆ. ಹಾಗೆ ತಾವು ಬೆಳೆದ ಮೂರನೇ ಒಂದು ಭಾಗವನ್ನ ಗಡಿಯಲ್ಲಿ ಇಡಬೇಕಾಗಿರುತ್ತದೆ. ಏಕೆಂದರೆ ಅಲ್ಲಿ ಬ್ರಹ್ಮ ರಾಕ್ಷಸ ಇರುತ್ತಾನೆ, ಅವನಿಗೆ ಮೂರನೆಯ ಒಂದು ಪಾಲನ್ನು ಪ್ರತಿ ವರ್ಷವೂ ಕೊಡುತ್ತಿರುತ್ತಾರೆ. ಈಗ ಈ ವಿಷಯವನ್ನು ಸಹಿತ ಬೆರ್ಮೆಗೆ ಅರ್ಥ ಆಗಿರುತ್ತದೆ. ನಾವು ಪ್ರತಿ ವರ್ಷವೂ ಇಡುವ ಈ ಮೂರನೇ ಒಂದು ಪಾಲವನ್ನು ಈ ಬಾಂಗ್ರಾ ಸೈನಿಕರು ಮಾರುತ್ತಾರೆ ಎಂದು ತಿಳಿಯುತ್ತದೆ. ಹಾಗಾಗಿ ಇನ್ನು ಮೇಲೆ ನಾವು ಬೆಳೆದಿದ್ದರಲ್ಲಿ ಅಲ್ಲಿ ಒಂದು ಪಾಲನ್ನು ಇಡುವುದು ಅಗತ್ಯ ಇಲ್ಲ ಎಂದು ಹೇಳುತ್ತಾನೆ. ಈಗ ಎಲ್ಲ ಸಾಂಬಾರು ಪದಾರ್ಥಗಳನ್ನು ತೆಗೆದುಕೊಂಡು ಮತ್ತೆ ಬಾಂಗ್ರಾಕ್ಕೆ ವ್ಯಾಪಾರ ಮಾಡಲು ಬರುತ್ತಾರೆ. ಈ ಶಂಕರಪ್ಪ ಬಂದಿದ್ದರಿಂದ ಅಲ್ಲಿ ನೀರಿನ ವ್ಯವಸ್ಥೆ ಆಗಲಿ ಅಥವಾ ಸಾಂಬಾರು ಪದಾರ್ಥಗಳನ್ನು ಬೆಳೆಯುವ ಯಂತ್ರೋಪಕರಣಗಳನ್ನು ಮಾಡಿಕೊಡ್ತಾನೆ ಈ ಶಂಕರಪ್ಪ. ಮುಂದಿನ ದೃಶ್ಯದಲ್ಲಿ ಹೀಗೆ ಎಲ್ಲ ಬೆಳೆದ ಸಾಂಬಾರು ಪದಾರ್ಥಗಳನ್ನು ತೆಗೆದುಕೊಂಡು ಮತ್ತೆ ಬಾಂಗ್ರಾಕ್ಕೆ ಬರುತ್ತಾರೆ. ಅಲ್ಲಿ ವ್ಯಾಪಾರ ಮಾಡಲು ಶುರು ಮಾಡುತ್ತಾರೆ. ಬಾಂಗ್ರಾ ಸೈನಿಕರಿಗೆ ಇದು ಆಗಿ ಬರುವುದಿಲ್ಲ, ಏಕೆಂದರೆ ಕಾಂತಾರದ ಜನರು ನಮ್ಮ ಮುಂದೆಯೇ ದೊಡ್ಡವರಾಗುತ್ತಿದ್ದಾರೆ ಎಂದು ತಿಳಿದ ಅವರಲ್ಲಿ ಹೊಟ್ಟೆ ಕಿಚ್ಚು ಮನೋಭಾವನೆ ಬರುತ್ತೆ. ಇನ್ನು ಮೇಲೆ ಹಾಗೆ ಈಗ ಯುವರಾಣಿಯು ಸಹಿತ ಬೆರಮೆಯನ್ನು ಕರೆದು ಅನುಮತಿ ಪತ್ರವನ್ನು ಕೊಡುತ್ತಾರೆ. ಇಲ್ಲಿ ವ್ಯಾಪಾರ ಮಾಡಬೇಕೆಂದರೆ ಅನುಮತಿ ಪತ್ರ ಇರಬೇಕೆಂದು ಹೇಳುತ್ತಾನೆ. ಹಾಗೆ ಆ ಬಂದರಿನಲ್ಲಿ ಇನ್ನು ಮೇಲೆ ವ್ಯಾಪಾರವನ್ನ ಶುರು ಮಾಡುತ್ತಾರೆ ಕಾಂತಾರದ ಜನರು. ಮುಂದಿನ ದೃಶ್ಯದಲ್ಲಿ ಬೆರಮೆ ಮತ್ತು ಬೆರಮೆಯ ಜನರು ವ್ಯಾಪಾರವನ್ನ ಮಾಡಿಕೊಂಡು ಮತ್ತೆ ಕಾಂತಾರಕ್ಕೆ ಬರುತ್ತಾರೆ. ಇನ್ನಷ್ಟು ಸಾಮಗ್ರಿಗಳನ್ನು ಒಯ್ಯಬೇಕು, ಅದಕ್ಕಾಗಿ ನಾವು ಬಂದಿದ್ದೇವೆ ಎಂದು ಹೇಳುತ್ತಾರೆ. ಬೆರಮೆಯ ತಾಯಿ ಇರುವುದೆಲ್ಲವನ್ನ ತೆಗೆದುಕೊಂಡು ಹೋಗಿದ್ದೀರಿ, ಇನ್ನೇನು ಇಲ್ಲ ಎಂದು ಹೇಳುತ್ತಾಳೆ. ಆವಾಗ ಬೆರ್ಮೆಯು ಇನ್ನಷ್ಟು ಕಾಡಿನ ಒಳಗೆ ಹೋಗುತ್ತೀವಿ, ಅಲ್ಲಿ ಇರುವ ವಸ್ತುಗಳನ್ನು ತೆಗೆದುಕೊಂಡು ಬರ್ತೀವಿ ಎಂದು ಬೆರ್ಮೆ ಹೇಳುತ್ತಾನೆ. ಬೆರ್ಮೆಯು ತಾಯಿ ಹೇಳುತ್ತಾಳೆ, ಸ್ವಲ್ಪ ಎಚ್ಚರದಿಂದ ಹೋಗಿರಿ ಎಂದು. ಬೆರ್ಮೆ ಮತ್ತು ಬೆರ್ಮೆಯ ಕೆಲವು ಜನರನ್ನು ಕರೆದುಕೊಂಡು ಕಾಡಿನ ಒಳಗೆ ಪ್ರವೇಶ ಮಾಡುತ್ತಾರೆ. ಕಾಡಿನಲ್ಲಿ ನಡೆದುಕೊಂಡು ಇನ್ನಷ್ಟು ಒಳಗಡೆ ಹೋಗುವಾಗ ಒಂದು ಹುಲಿ ಬರುತ್ತದೆ. ಹುಲಿಯು ಬೆರ್ಮೆಯನ್ನು ನೋಡಿ ಏನೂ ಮಾಡದೆ ಹೊರಟು ಹೋಗಿಬಿಡುತ್ತದೆ. ಆವಾಗ ಬೆರ್ಮೆಯು ಹುಲಿಯ ಬೆನ್ನನ್ನು ಹತ್ತಿ ಹೋಗುತ್ತಾನೆ. ಈಗ ಹುಲಿಯು ಒಂದು ದಟ್ಟ ಕಾಡಿನಲ್ಲಿ ಹೋಗುತ್ತದೆ. ಬೆರ್ಮೆ ಒಬ್ಬನೇ ಈಗ ಆ ಒಂದು ಕಾಡಿನಲ್ಲಿ ಏನು ಇದೆ ನೋಡಲು ಹೋಗುತ್ತಾನೆ. ಹೋಗುವಷ್ಟರಲ್ಲಿ ಬೆರ್ಮೆಗೆ ಏನೋ ಕಿರ್ಚಿದ ಹಾಗೆ ಕಿವಿಗೆ ಕೇಳಿದಂತಾಗುತ್ತದೆ. ಅದೇ ರೀತಿ ತಾನು ಹಚ್ಚಿಕೊಂಡು ಹೋಗಿದ್ದ ಬೆಂಕಿಯೂ ಸಹಿತ ಆರುತ್ತದೆ. ಈಗ ಬೆರ್ಮೆಯು ಹೋಗಿದ್ದ ದಾರಿಯನ್ನು ಬಿಟ್ಟು ಮತ್ತೊಂದು ದಾರಿಯ ಮೂಲಕ ಹೊರಗಡೆ ಬರುತ್ತಾನೆ. ಇದು ಬೆರ್ಮೆಗೆ ಗಾಬರಿಗೊಳಿಸುತ್ತದೆ. ಈ ಕಾಡಿನಲ್ಲಿ ಏನು ಇದೆ ನೋಡಬೇಕೆಂದು ತಿಳಿದ ಬೆರ್ಮೆ ತನ್ನಿಬ್ಬ ಸ್ನೇಹಿತರನ್ನು ತೆಗೆದುಕೊಂಡು ಮತ್ತೆ ಒಳಗಡೆ ಹೋಗುತ್ತಾನೆ. ಆವಾಗೂ ಕೂಡ ಅಲ್ಲಿದ್ದ ಜನರಿಗೆಲ್ಲ ಈ ರೀತಿ ಒಂದು ಕಿರುಚಿದ ಶಬ್ದವಾಗುತ್ತದೆ. ಆವಾಗೂ ಮೊದಲ ಬೆರ್ಮೆ ಹೊರಗಡೆ ಬಂದ ರೀತಿಯಲ್ಲಿಯೇ ಈಗ ಈ ಮೂರು ಜನರು ಸಹಿತ ಹೊರಗಡೆ ಬರುತ್ತಾರೆ. ಇಲ್ಲಿ ಏನು ಇದೆ ತಿಳಿದುಕೊಳ್ಳಬೇಕೆಂದು ತಿಳಿದ ಬೆರ್ಮೆಯು ಮುಂದೆ ಹೋಗಿ ತನ್ನ ಒಂದು ಕತ್ತಿಯಿಂದ ಅಲ್ಲಿ ಗಿಡಕ್ಕೆ ಹಾಕಿದ್ದ ದಿಗ್ಬಂಧನ ಅಂದರೆ ಕಾಡು ಪಾಪನ ದಿಗ್ಬಂಧನವನ್ನ ತೆಗೆಯುತ್ತಾನೆ. ಹಾಗೆ ಒಳಗಡೆ ಈಗ ಎಲ್ಲ ಜನರು ಸೇರಿ ಒಳಗಡೆ ಹೋಗುತ್ತಾರೆ. ಹಾಗೆ ಅಲ್ಲಿ ಇದ್ದ ಸಾಂಬಾರು ಪದಾರ್ಥಗಳನ್ನ ಎಲ್ಲವನ್ನ ತೆಗೆದುಕೊಳ್ಳುತ್ತಿರ್ತಾರೆ. ಆವಾಗ ಅಲ್ಲಿ ಕೆಲವು ಜನರು ಬರುತ್ತಾರೆ. ಅವರೇ ಕಡಪ ದಿಕ್ಕಿನವರು. ಅವರು ಬಂದ ತಕ್ಷಣ ಕಾಂತಾರದ ಜನರ ಮೇಲೆ ಹೋರಾಟ ಶುರು ಮಾಡುತ್ತಾರೆ. ಹಾಗೆ ಒಬ್ಬನನ್ನು ಆ ಕಡಪ ದಿಕ್ಕಿನವರು ಕೊಲ್ಲುತ್ತಾರೆ. ಬೆರ್ಮೆ ಮತ್ತು ಆ ಜನರಿಗೆ ಹೋರಾಟ ಶುರುವಾಗುತ್ತದೆ. ಹೀಗೆ ಹೋರಾಟ ಶುರುವಾದಾಗ ಅಲ್ಲಿಗೆ ಒಬ್ಬ ಆ ಕಡಪ ದಿಕ್ಕಿನವನ ಮುಖ್ಯಸ್ಥ ಬರುತ್ತಾನೆ. ಅವನು ಕಾಡು ಪಾಪಗಳನ್ನು ತಂದಿರುತ್ತಾನೆ. ಆ ಪಾಪಗಳು ಈಗ ಬೆರ್ಮೆ ಮತ್ತು ಬೆರ್ಮೆಯ ಜನರ ಮೇಲೆ ಅಟ್ಯಾಕ್ ಮಾಡಲು ಶುರು ಮಾಡುತ್ತವೆ. ಬೆರ್ಮೆಯನ್ನ ಕಾಲು ಕಟ್ಟಿ ಮೇಲೆ ಹಾಕುತ್ತಾರೆ. ಇನ್ನೇನು ಬೆರ್ಮೆಯನ್ನು ಸಾಯಿಸಬೇಕೆಂದು ಯೋಚನೆ ಮಾಡುವಾಗ ಅಲ್ಲಿಗೆ ಬರುತ್ತೆ ಹುಲಿದೈವ. ಹುಲಿದೈವ ಬಂದು ಬೆರ್ಮೆಯನ್ನು ರಕ್ಷಿಸುತ್ತದೆ. ಹಾಗೆ ಆ ಒಬ್ಬ ಬೆರ್ಮೆಯನ್ನು ಕೊಲ್ಲಲು ಪ್ರಯತ್ನ ಪಟ್ಟಿರುವ ವ್ಯಕ್ತಿಯನ್ನ ಕೊಲ್ಲುತ್ತದೆ. ಕಡಪ ದಿಕ್ಕಿನವರು ಇನ್ನು ಮೇಲೆ ಹುಲಿಯ ಬೆನ್ನನ್ನು ಹತ್ತಿ ಹೋಗುತ್ತಾರೆ. ಆ ಸತ್ತು ಹೋದ ಒಬ್ಬ ಸ್ನೇಹಿತನನ್ನು ತೆಗೆದುಕೊಂಡು ಕಾಂತಾರಕ್ಕೆ ಬರುತ್ತಾರೆ. ಈಗ ಕಾಂತಾರದ ಮುಖ್ಯಸ್ಥನು ಒಂದು ಹಿಂದಿನ ಕಥೆಯನ್ನು ಹೇಳಲು ಶುರು ಮಾಡುತ್ತಾನೆ. ಮೊದಲು ಕಡಪ ದಿಕ್ಕಿನವರು ನಮ್ಮ ಹತ್ತಿರ ಬಂದು ನಮ್ಮ ಜಾಗವು ಹೋಗಿದೆ, ಈಶ್ವರನ ಹೂದೋಟದಲ್ಲಿ ಇರಲು ಜಾಗ ಕೊಡಿ ಎಂದು ಕೇಳಿಕೊಳ್ಳುತ್ತಾರೆ. ಆವಾಗ ಕಾಂತಾರದ ಜನರು ಇರಿ ಎಂದು ಇವರನ್ನು ಇರಿಸಿಕೊಂಡಿರುತ್ತಾರೆ. ಕಡಪ ದಿಕ್ಕಿನವರಿಗೆ ಈ ಒಂದು ಸ್ಥಳದಲ್ಲಿ ಅಗಾಧವಾದ ದೈವಶಕ್ತಿ ಇದೆ ಎಂದು ಗೊತ್ತಾಗಿರುತ್ತೆ. ಈ ರಾಜಶೇಖರನ ತಂದೆಯು ಒಮ್ಮೆ ಕಾಂತಾರಕ್ಕೆ ಬಂದು ಕಾಂತಾರವನ್ನು ವಶಪಡಿಸಿಕೊಳ್ಳಲು ನೋಡಿದಾಗ ಅಲ್ಲಿಯೇ ಒಂದು ದೈವಶಕ್ತಿ ಇವರನ್ನು ಅಂದರೆ ರಾಜಶೇಖರನ ತಂದೆಯನ್ನು ಕೊಂದಿರುತ್ತೆ. ಹಾಗೆ ರಾಜಶೇಖರನು ಈ ಕಡಪ ದಿಕ್ಕಿನವರ ಕೈಯಲ್ಲಿ ಸಿಕ್ಕು ಮರಳಿ ಬಾಂಗ್ರಾ ರಾಜ್ಯಕ್ಕೆ ಹೋಗಿರುತ್ತಾನೆ. ರಾಜಶೇಖರನು ಕಡಪ ದಿಕ್ಕಿನವರಿಗೆ
ಈ ರೀತಿಯಾಗಿ ಅಲ್ಲಿ ಒಂದು ದೈವ ಶಕ್ತಿ ಇದೆ ಎಂದು ಹೇಳಿರುತ್ತಾನೆ. ಆವಾಗ ಈ ಒಂದು ಕಡಪ ದಿಕ್ಕಿನವರಿಗೆ ಕಾಂತಾರ ಅಥವಾ ಈಶ್ವರನ ಹೂದೋಟದ ಮೇಲೆ ಕಣ್ಣು ಬಿದ್ದಿರುತ್ತೆ. ಕಡಪ ದಿಕ್ಕಿನವರು ಕಾಂತಾರದ ದೈವವನ್ನು ಬಂಧಿಸಲಿಕ್ಕೆ ಬಂದಿರುತ್ತಾರೆ ಎಂದು ಆವಾಗ ನಮಗೆ ತಿಳಿಯಿತು. ದೈವವನ್ನು ಬಂಧಿಸಲಿಕ್ಕೆ ಕಾಡು ಪಾಪನ ಕಣ್ಣೀರನ್ನ ಬಳಸುತ್ತಿರುತ್ತಾರೆ. ಇದನ್ನು ತಿಳಿದ ಕಾಂತಾರದ ಜನರು ಇವರನ್ನು ಹೊಡೆದು ಹೊರ ಕಳಿಸಬೇಕೆಂದು ನೋಡುತ್ತಾರೆ. ಎಲ್ಲ ಕಾಂತಾರದ ಜನರು ಇವರನ್ನು ಹೊಡೆಯಲು ಶುರು ಮಾಡುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಹುಲಿ ದೈವವು ಬರುತ್ತೆ. ಬಂದು ಆ ಮುಖ್ಯಸ್ಥನನ್ನ ಹುಲಿಯು ಸಾಯಿಸಿರುತ್ತೆ. ಅಂದಿನಿಂದ ಕಡಪ ದಿಕ್ಕಿನವರನ್ನ ಎಲ್ಲರನ್ನ ಹೊಡೆದು ಹೊರಗೆ ಕಳಿಸಿರುತ್ತಾರೆ ಈ ಕಾಂತಾರದ ಜನರು. ಪಾರ್ಟ್ 2 ನೋಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಿರಣ್ ಕಂಡ ಸ್ಟೋರಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ ಅನ್ನ.